ಹಾಯ್ ಹಲೋ ನಮಸ್ಕಾರ ರೆನಾಲ್ಡ್ಸ್ ಫ್ಯಾಮಿಲಿ, ನೀವೆಲ್ಲ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಏನಪ್ಪ ಲಾಸ್ಟ್ ವೀಕ್ ವೀಡಿಯೋ ಬರಲಿಲ್ಲ ಅಂತ ಅಂದ್ಕೊತಿದ್ದೀರಾ? ಇವಾಗಲೂ ಅಷ್ಟೇ, ನನಗೆ ಮೈ ಹುಷಾರಿಲ್ಲ, ಅದಕ್ಕೆ ಲಾಸ್ಟ್ ವೀಕ್ ಹೋಗೋಕ್ಕಾಗಿಲ್ಲ. ಸೊ ಮತ್ತೆ ಆ್ಯಸ್ ಯೂಶ್ವಲ್ ಆಗಿ ಸಂಡೇ ಬಜಾರ್ ಕಡೆ ನಮ್ಮ ಪಯಣನ ನಡೆಸೋಣ ಬನ್ನಿ. ಸೊ ನಾವಿವಾಗ ಸಂಡೇ ಬಜಾರ್ ಬಂದಿದ್ದೀವಿ. ಮಳೆ ಕಾರಣ ಕೊಳೆ ಆಗಿಬಿಟ್ಟಿದೆ ಸಂಡೇ ಬಜಾರ್ ಪೂರ್ತಿ. ಸೊ ಇದೇ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲೆಕ್ಟ್ರಾನಿಕ್ಸ್ ಮತ್ತು ಸಂಡೇ ಬಜಾರ್ ವ್ಲಾಗ್ಸ್ ನಿಮಗೆ ತೋರಿಸ್ತಾ ಇರ್ತೀನಿ. ಅಷ್ಟೇ ಅಲ್ಲ, ರೆಸ್ಟೋರೇಷನ್ ಕೂಡ ತೋರಿಸ್ತಾ ಇರ್ತೀನಿ. ಈ ವಾರ ಚಾಲೆಂಜ್ ಏನಪ್ಪ ಅಂದರೆ ನಾನು ವಿಂಟೇಜ್ ಗ್ಯಾಜೆಟ್ಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ ಅಲ್ಲ ಗುರು, ಇಲ್ಲಿ ಇವತ್ತು ಸಖತ್ತಾಗಿರೋ ಗ್ಯಾಜೆಟ್ಸ್ ಇರುತ್ತೆ ಅಂತ ನಾನು ನಂಬ್ತೀನಿ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನಾನು. ಇವಾಗ ನೀವೇನು ಈ ಗ್ಲಾಸಸ್ ನೋಡ್ತಾ ಇದ್ದೀರಾ, ಇದು ನಾರ್ಮಲ್ ರೇಬನ್ ಗ್ಲಾಸಸ್ ಅಲ್ಲ, ಇದು ಒಂದು ಸ್ಪೀಕರ್ ಇರೋ ಗ್ಲಾಸಸ್. ಸೊ ಇದರಲ್ಲಿ ನೀವು ಕಾಲಿಂಗ್ ಮಾಡ್ಕೋಬೋದು, ಮ್ಯೂಸಿಕ್ ಕೇಳ್ಬೋದು. ಇದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ನಿಮಗೆ ಬೇಗನೆ ಬರುತ್ತೆ. ಬನ್ನಿ ಇವಾಗ ಸಂಡೇ ಬಜಾರ್ ಒಳಗೆ ಹೋಗೋಣ. ನನ್ನ ಕಾಲೇಜ್ ಟೈಮಲ್ಲಿ ಈ ಥರ ಬ್ಲೂಟೂತ್ ಹೆಡ್ಸೆಟ್ಸ್ ಎಲ್ಲ ತುಂಬಾ ಫೇಮಸ್ ಆಗಿತ್ತು. ಇವಾಗ TWS ಏನಿದೆ, ಇದು ಆ ಟೈಮಲ್ಲಿ ನಮಗೆಲ್ಲ TWS. ಒಂದು ಕಿವಿಯಲ್ಲಿ ಇದನ್ನ ಹಾಕ್ಕೊಂಡು ಕಾಲ್ ಮಾತಾಡೋದು, ಬೇಕಾದರೆ ಹಾಡು ಕೇಳೋದು. ಆವಾಗೆಲ್ಲ ಗುರು ಇದು 7,000 8,000 ಅಂತ ಬರ್ತಿತ್ತು. ಇವಾಗ ಸಂಡೇ ಬಜಾರಲ್ಲಿ ಇದ್ರದ್ದು ಪ್ರೈಸು ಒಂದು ಪೀಸ್ಗೆ 50 ರೂಪಾಯಿ ಅಷ್ಟೇ. ನಿಮ್ಮೆಲ್ರಿಗೂ ಫ್ರೀಡಮ್ 201 ಅನ್ನೋ ಈ ಒಂದು ಮೊಬೈಲ್ ಬಗ್ಗೆ ಗೊತ್ತಿದೆಯಾ? 200 ರೂಪಾಯಿ ಪೇ ಮಾಡಿದ್ರೆ ಸಾಕು, 35 ದಿವಸದಲ್ಲಿ ಒಂದು ಮೊಬೈಲ್ ನಿಮ್ಮ ಮನೆಗೆ ಬರುತ್ತೆ. ಆ ಮೊಬೈಲ್ ಹೆಸರೇ ಫ್ರೀಡಮ್ ಅಂತ ಹೇಳಿದ್ರು. ಇದುವರೆಗೂ ನನ್ನ ಕೈಯೆಲ್ಲ ಫೋನ್ ಬಂದಿಲ್ಲ ಗುರು. ಸೊ ಅದೇ ಬ್ರ್ಯಾಂಡಲ್ಲಿ ಈ ಒಂದು ಡಿವೈಸ್ನ ನೋಡಿದೆ. ಇದು ಆ್ಯಕ್ಚುಲಿ ಮೊಬೈಲ್ ಅಲ್ಲ, ಬೇರೆ ಏನೋ ಡಿವೈಸ್ ಅಂತ ಗೊತ್ತು. ಫುಲ್ಲಾಗಿ ಮಿಲಿಟ್ರಿ ಗ್ರೇಡಲ್ಲಿ ಮಾಡಿದ್ದಾರೆ, ಸೆನ್ಸರ್ಸ್ ಎಲ್ಲ ಇದೆ. ಸೊ ಇದು ಬಿಲ್ಲಿಂಗ್ ಯೂಸ್ ಆಗುತ್ತಾ, ಏನಕ್ಕೆ ಯೂಸ್ ಆಗುತ್ತಾ ನನಗೆ ಗೊತ್ತಿಲ್ಲ. ಇದ್ರದ್ದು ಪ್ರೈಸು 1,500 ರೂಪಾಯಿ ಅಂತ ಹೇಳಿದ್ರು. ಇನ್ನೊಂದು ಕಡೆ ವಿಂಟೇಜಲ್ಲಿ ನಮಗೆ ಈ ಒಂದು ಐಪಾಡ್ಸ್ MP3 ಪ್ಲೇಯರ್ಸ್ ಕಾಣಿಸ್ತು. ಸೋನಿ ಮತ್ತು ಐಪಾಡ್ಸ್ನ ಕಾಪಿ ಮಾಡಿ ಈ ಚೈನೀಸ್ ಬ್ರ್ಯಾಂಡ್ಸ್ ಅವರು ಬಿಡ್ತಿದ್ರು. ಒಂದಕ್ಕೆ 100 ರೂಪಾಯಿ. ಈ ಒಂದು ಕೆಸೆಟ್ ಯಾರಿಗೆಲ್ಲ ಜ್ಞಾಪಕ ಇದೆ ಹೇಳಿ? 90s ಕಿಡ್ಸ್ ಅಂದರೆ ಪಕ್ಕ ಜ್ಞಾಪಕ ಇರುತ್ತೆ. ಈ ಥರ ಹಲವಾರು ಕೆಸೆಟ್ಸ್ನ ಒಬ್ಬರು ಪರ್ಚೇಸ್ ಮಾಡಿದ್ರು. ಒಂದಕ್ಕೆ 50 ರೂಪಾಯಿ ಏನೋ ಕೊಟ್ಟು ತಗೊಂಡಿದ್ದಾರೆ ಅಂತೆ. ಇದಕ್ಕೆ ಹಾಕೋ ಪ್ಲೇಯರ್ ಹೆಸರು VCR ಪ್ಲೇಯರ್ ಅಂತ. ಇದನ್ನ ನೋಡಿದ್ದೀರಾ ಅಂದರೆ ಕಮೆಂಟಲ್ಲಿ VCR ಅಂತ ಟೈಪ್ ಮಾಡಿ. ಗುರು ಇವಾಗ ನಮ್ಮ ಕೈಯಲ್ಲಿ HTC ಇದು ಮೊಬೈಲ್ ಇದೆ. ಇದು ಬರೀ HTC ಅಲ್ಲ, ಇದು ಗೂಗಲ್ ಜೊತೆ ಕಾಂಬಿನೇಷನ್ ಅಲ್ಲಿ ಬಿಟ್ಟಿರೋ ಒಂದು ಮೊಬೈಲು. ಇದು ವಿಂಟೇಜ್ ಕಲೆಕ್ಷನ್ ಅಲ್ಲಿ ಒಂಥರ ಪ್ರೀಮಿಯಂ ಕಲೆಕ್ಷನ್ ಇತ್ತು ಗುರು. ಯಾಕಂದ್ರೆ ಇದರಲ್ಲಿ ಒಂದು ಸ್ಕ್ರಾಲ್ ವೀಲ್ ಬರ್ತಿತ್ತು ಕೆಳಗೆ. ಆಚೆಯಿಂದ ಕಂಡೀಷನ್ ಚೆನ್ನಾಗಿದೆ, ಬಟ್ ವರ್ಕ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ನಮ್ಮ ನೆಕ್ಸ್ಟ್ ವಿಂಟೇಜ್ ಗ್ಯಾಜೆಟ್ ಬಂದು ಈ ಒಂದು ಕ್ಯಾಶಿಯೋದು ಡಿಜಿಟಲ್ ಡೈರಿ. ಆ್ಯಕ್ಚುಲಿ ಇದ್ರದ್ದು ಪರ್ಪಸ್ ಏನಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಇದ್ರದ್ದು ಯೂಸ್ ಕೇಸ್ ಬರೀ ಡೈರಿ ಥರನಾ, ಇಲ್ಲ ಬೇರೆ ಏನಾದರೂ ಯೂಸ್ ಕೇಸ್ ಇದೆಯಾ? ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದ್ರದ್ದು ಪ್ರೈಸ್ ಕೇಳಿದ್ದಕ್ಕೆ 1,000 ರೂಪಾಯಿ ಅಂತ ಹೇಳಿದ್ರು. ಈ ಥರ ಡಿವೈಸಸ್ ತಗೊಂಡು ರೆಸ್ಟೋರೇಷನ್ ಮಾಡಬೇಕಂದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಏನಾದರೂ ಸಿಕ್ಕಿದ್ರೆ ತಗೋತೀನಿ. ಕೆಳಗಡೆ ಮಾತ್ರ ಬಟನ್ಸ್ ಅಂತ ಅನ್ಕೊಂಡೆ, ನೋಡಿದ್ರೆ ಮೇಲ್ಗಡೆನೂ ಬಟನ್ಸ್ ಇದೆ ಗುರು. ನನಗೆ ಗೊತ್ತಿರಂಗೆ ಇದನ್ನು ಎಲ್ಲರೂ ಯೂಸ್ ಮಾಡ್ತಿರಲಿಲ್ಲ, ಸ್ಪೆಸಿಫಿಕ್ ಆಗಿ ಕೆಲವರು ಯೂಸ್ ಮಾಡಿರ್ತಾರೆ. ಅಯ್ಯೋ ಇದೇನಪ್ಪ, ದಾರಿ ತಪ್ಪಿ ಈ ಒಂದು ಕ್ರೌಡಲ್ಲಿ ಸಿಕ್ಕಾಕೊಂಡೆ. ದಾರಿ ಬಿಡಿ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸು, ನೀವು ದಾರಿ ಮಾಡಿ ಕೊಡ್ಬೇಕು. ವಿಂಟೇಜ್ ಅಂದಮೇಲೆ ಆ್ಯಪಲ್ ಐಪಾಡ್ಸ್ ಇರಲೇಬೇಕಲ್ವಾ? ಇವಾಗ ನನ್ನ ಕೈಯಲ್ಲಿ ಕ್ಲಾಸಿಕ್ ಇದೆ ಗುರು. ಕ್ಲಾಸಿಕ್ ಅಂದರೆ ಗೊತ್ತು ತಾನೆ, 30 GB 60 GB 120 GB. ಸೊ ಇವಾಗ ನನ್ನ ಕೈಯಲ್ಲಿರೋದು 160 GB ಒಂದಿದೆ, 80 GB ಒಂದಿದೆ. ಇವೆಲ್ಲ ವರ್ಕಿಂಗ್ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಡಿಸ್ಪ್ಲೇ ಹೋಗಿರ್ಬೋದು, ಇಲ್ಲ ಬ್ಯಾಟ್ರಿ ಹೋಗಿರ್ಬೋದು. ಇದು ಕೂಡ ಲಿಸ್ಟಲ್ಲಿ ಆ್ಯಡ್ ಆಗುತ್ತಲ್ವಾ? ಇದು ಕೂಡ ವಿಂಟೇಜ್ ತಾನೆ. ಈ ಒಂದು ನ್ಯಾನೋ ಅಲ್ಲಿ ಕ್ಯಾಮ್ರಾ ಎಲ್ಲಿ ಕೊಟ್ಟಿದ್ದಾರೆ ನೋಡಿ ಗುರು. ಈ ಐಪಾಡ್ನ ನಾನು ಇದುವರೆಗೂ ಪರ್ಚೇಸ್ ಮಾಡಿಲ್ಲ, ಬಟ್ ಪರ್ಚೇಸ್ ಮಾಡಬೇಕಂತ ಒಂದು ಐಡಿಯಾ ಇದೆ. ಇದ್ರ ರಿಕ್ವೈರ್ಮೆಂಟ್ ಯಾರಿಗಾದ್ರೂ ಇದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡೋಣ. ಐಪಾಡ್ ಪ್ರೈಸ್ ಕೇಳಿದ್ದಕ್ಕೆ ನೀನು ತಗೊಂತೀಯ ಅಂದರೆ ಹೇಳ್ತೀನಿ ಅಂದರು. ಗುರು ಹಣ ಇದ್ರೆ ಮಾತ್ರ ಮರ್ಯಾದೆ ಸಿಗೋದು ಎಲ್ಲಿದ್ರು. ಅಣ್ಣವರೇ ಹೇಳಿದ್ದಾರೆ, ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಹಣನ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು. ವಿಂಟೇಜ್ ಅಂದಮೇಲೆ ವಾಚ್ನ ಮಿಸ್ ಮಾಡೋಕ್ಕಾಗುತ್ತಾ? HMT ಕೊಹಿನೂರ್ ಗುರು. ಇದು ತುಂಬಾನೇ ಅಟ್ರಾಕ್ಟಿವ್ ಆಗಿತ್ತು. ಇದನ್ನ ನಮ್ಮ ಫ್ರೆಂಡ್ ಒಬ್ರು ಪರ್ಚೇಸ್ ಮಾಡಿದ್ರು ಬರೀ 400 ರೂಪಾಯಿ ಕೊಟ್ಟು. ಇದು ಆಟೋಮೆಟಿಕ್ ವಾಚ್ ಗುರು. ನಾನು ಇದನ್ನ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಬೇಗನೆ ನಂದೊಂದು ವಾಚ್ ಕಲೆಕ್ಷನ್ ವಿಡಿಯೋ ಬರುತ್ತೆ. ವಿಂಟೇಜ್ ಅಂದಮೇಲೆ ಸ್ವಲ್ಪ ಎಕ್ಸ್ಟ್ರೀಮ್ ಹೋಗ್ಬಿಡೋಣ ಬನ್ನಿ. ಇವಾಗ ನೀವು ನೋಡ್ತಿರೋದು ಅಬ್ಯಾಕಸ್. ಇದು ಫಸ್ಟ್ ಕಂಪ್ಯೂಟರ್ ಕಣ್ರಿ. ಕಂಪ್ಯೂಟರ್ ಕ್ಯಾಲ್ಕುಲೇಟರ್ ಯಾವ್ದು ಬೇಕಾದ್ರೂ ಅನ್ಬೋದು. ಇದರಲ್ಲಿ ಲೆಕ್ಕ ಚುಕ್ಕ ಮಾಡ್ತಿದ್ರಂತೆ. ನನ್ಗಂತೂ ಐಡಿಯಾ ಇಲ್ಲ ಇದರಲ್ಲಿ ಹೆಂಗೆ ಲೆಕ್ಕ ಚುಕ್ಕ ಬರುತ್ತಂತ. ಇದ್ರದ್ದು ಪ್ರೈಸ್ ಕೇಳಿದ್ದಕ್ಕೆ 100 ರೂಪಾಯಿ ಅಂದ್ರು. 5 -5 ಗುರು ನೆಕ್ಸ್ಟ್ ನಮ್ಮ ಕೈಯಲ್ಲಿ ಸೋನಿದು ವಾಕ್ಮ್ಯಾನ್ ಇತ್ತು. ಇದರಲ್ಲಿ ಕೆಸೆಟ್ ಹಾಕೋ ತರ ಬರುತ್ತೆ. ಇದುವರೆಗೂ ಈ ತರ ಒಂದು ವಾಕ್ಮ್ಯಾನ್ ನಾನು ತಗೊಂಡು ಟ್ರೈ ಮಾಡಿಲ್ಲ. ನೆಕ್ಸ್ಟ್ ವೀಕ್ ನೋಡ್ತೀನಿ. ಈ ತರ ಡಿವೈಸ್ ಇದ್ರೆ ಮತ್ತೆ ಕೆಸೆಟ್ ಇದ್ರೆ ನಾನು ಇದನ್ನ ಪರ್ಚೇಸ್ ಮಾಡಿ ಇದಕ್ಕಂತ ಡೆಡಿಕೇಟೆಡ್ ವಿಡಿಯೋ ಒಂದು ಮಾಡೋಣ. ವಿಂಟೇಜ್ ಅಂದಮೇಲೆ ಮೊಬೈಲಲ್ಲಿ ಈ ಮೊಬೈಲ್ನ ಯಾರು ಮರೆಯಲ್ಲ ಬಿಡಿ.
ಗುರು 1100 ಅಂದ್ರೇನೆ OG ಇಸ್ ಬ್ಯಾಕ್ ಅಂತಾರೆ. ಅಣ್ಣ ಈ ಮೊಬೈಲ್ ನ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಕೊಡ್ತು ನನ್ಗೆ. 1000 ರೂಪಾಯಿ ಅಂದ್ರು ಇದನ್ನ. ಫೈನಲ್ ಆಗಿ ವಿಂಟೇಜ್ ಆಗಿರೋ ಈ ಒಂದು ಹ್ಯಾಂಡಿಕ್ಯಾಮ್ ಜೊತೆ ಈ ವಿಂಟೇಜ್ ಚಾಲೆಂಜ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಪ್ಯಾನಾಸೋನಿಕ್ ಕಡೆಯಿಂದ. ಗುರು ಇದು ಕಂಡೀಷನ್ ಚೆನ್ನಾಗೇ ಇದೆ ನೋಡಕ್ಕೆ. ವರ್ಕಿಂಗ್ ಅಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬ್ಯಾಟ್ರಿ ಇರ್ಲಿಲ್ಲ. ನನಗೆ ಒಂದ್ಸತಿ ಈ ತರ ಹಳೆ ಕ್ಯಾಮ್ರಾಸ್ ಅಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿ ಅದನ್ನ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ಬೇಕಂತ ಒಂದು ಆಸೆ ಇದೆ. ಬೇಗ ನೆರವೇರಿಸ್ತೀನಿ. ಕಮಿಂಗ್ ಟು ದ ನ್ಯೂ ಇಯರ್, ನಮ್ ಕೈಯಲ್ಲಿ ಇವಾಗ ಈ ವೆಂಜೆನ್ಸ್ ಅನ್ನೋ ಬ್ರ್ಯಾಂಡ್ ರ್ಯಾಮ್ ಇತ್ತು. ಇದು 8GB ರ್ಯಾಮ್ ಅಷ್ಟೇ. ಬಟ್ 8GB ರ್ಯಾಮ್ಗೂ ಇವಾಗ ಎಷ್ಟು ವ್ಯಾಲ್ಯೂ ಇದೆ ಅಂದ್ರೆ, ಗುರು ಸಿಲಿಕಾನ್ ಪ್ರೈಸ್ ಇನ್ಕ್ರೀಸ್ ಆದ್ಮೇಲೆ ರ್ಯಾಮ್ ಪ್ರೈಸ್ ಎಲ್ಲ ತುಂಬಾನೇ ಪೀಕಿಗೆ ಹೋಗಿದೆ. ಅಂಡ್ ಇದು ಬೇರೆ DDR4 ಇಲ್ಲ 5 ಇರಬೇಕು. ಅಲ್ಲೇ ಈ ವೈಫೈ ರೌಟರ್ ತರ ಒಂದು ಡಿವೈಸ್ ನ ನೋಡಿದೆ ನೆಟ್ ಗೇರ್ ಕಡೆಯಿಂದ. ಬಟ್ ಇದರಲ್ಲಿ ಆಂಟಿನಾ ಇರ್ಲಿಲ್ಲ ಗುರು. ಹಿಂದೆ ನೋಡಿದ್ರೆ ಕೇಬಲ್ ಕನೆಕ್ಷನ್ ಎಲ್ಲ ಕೊಡೋ ತರ ಇದೆ. ಇದೇನ್ ಸೆಟಪ್ ಬಾಕ್ಸಾ? ನಿಮಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಈ ಅಂಗಡಿಯಲ್ಲಿ ಹೆಲಿಕಾಪ್ಟರ್ಸ್ ಎಲ್ಲ ಹಿಂಗೆ ಹಾಕಿದ್ರು. ಇದರಲ್ಲಿ ಕಂಟ್ರೋಲರ್ಸ್ ಇರ್ಲಿಲ್ಲ. ಈ ತರ ಹೆಲಿಕಾಪ್ಟರ್ಸ್ ಪ್ರೈಸ್ ಬಂದು 100 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದರಲ್ಲಿರೋ ಮೋಟರ್ಸ್ ಬೇಕಾದ್ರೆ ಬೇರೆ ಯಾವ್ದಕ್ಕಾದ್ರೂ ಯೂಸ್ ಆಗ್ಬೋದು. ಬಟ್ ನನಗೆ ಕೇಳಿದ್ರೆ ಇವೆಲ್ಲ ನಿಮ್ಗೆ ಹೊಸದೇ ಸೆಟ್ ಇವಾಗ 500-400 ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಮೈಕ್ ನ ನೋಡಿದೆ ಗುರು. ಇದರಲ್ಲಿ ಸೆಟ್ ಇರ್ಲಿಲ್ಲ, ವಿಂಡ್ಶೀಲ್ಡ್ ಇರ್ಲಿಲ್ಲ, ಮತ್ತೆ ಟ್ರೈಪಾಡ್ ಇರ್ಲಿಲ್ಲ. ಯಾವ ಬ್ರ್ಯಾಂಡ್ ಅಂತಾನೂ ಗೊತ್ತಿಲ್ಲ. ಇದು ತಿರ್ಗ್ಸಿ ನೋಡಿದ್ರೆ ಹೈಪರ್ ಅನ್ನೋ ಯಾವ್ದೋ ಬ್ರ್ಯಾಂಡ್ ಅಲ್ಲಿ ಇತ್ತು. ಇದು ಚೆನ್ನಾಗಿರುತ್ತಾ ಇಲ್ವೋ ನನ್ಗಂತೂ ಐಡಿಯಾ ಇಲ್ಲ ಗುರು. ಈ ಒಂದು ಮೈಕ್ ನ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂತ. ಇದು ವಿತ್ ಟ್ರೈಪಾಡ್ ಇತ್ತು. ಪ್ರೈಸ್ ಕೇಳಿದಕ್ಕೆ 1000 ರೂಪಾಯಿ ಅಂದ್ರು. ಯಾವ್ದೋ ಬ್ಲೂ ಅಂತೆ. ಇವೆಲ್ಲ ಪಾಡ್ಕಾಸ್ಟ್ ಬೇಕಾದ್ರೆ ಯೂಸ್ ಆಗ್ಬೋದು, ನಮಗೆಲ್ಲ ಅಷ್ಟು ಯೂಸ್ ಇಲ್ಲ ಬಿಡಿ. ನೋಡೋಕ್ಕಂತೂ ಯುನೀಕ್ ಆಗಿತ್ತು ಗುರು. ಈ ಸತಿ ನಾನು ಶಾಪಿಂಗ್ ಅಷ್ಟು ಮಾಡಿಲ್ಲ. ಸೊ ಈ ಒಂದು ಮೈಕು ನನ್ನ ಕೈಯಲ್ಲಿ ಪರ್ಚೇಸ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವೀಕ್ ಇದ್ರೆ ನೋಡೋಣ ಗುರು. ಅದೇ ಅಂಗಡಿಯಲ್ಲಿ ಹಲವಾರು ಗ್ರಾಫಿಕ್ಸ್ ಕಾರ್ಡ್ ಇತ್ತು. ಅದರಲ್ಲಿ ಈ ಒಂದು ಝೋಟ್ಯಾಕ್ದು ಗ್ರಾಫಿಕ್ಸ್ ಕಾರ್ಡ್ ನೋಡಿದೆ. ಇದರಲ್ಲಿ ಕೂಲರ್ ಯಾವುದು ಕೊಟ್ಟಿಲ್ಲ, ಬರೀ ಗ್ರಾಫಿಕ್ಸ್ ಕಾರ್ಡ್ ಇದೆ ವೀಟ್ ಸಿಂಗ್ ಜೊತೆ. ಮೋಸ್ಟ್ಲಿ ತುಂಬಾ ಹಳೇದು ಅನ್ಸುತ್ತೆ ಇದು. ಅಂಡ್ ನನ್ಗೆ ಗೊತ್ತಿರಂಗೆ 2GB ಇಲ್ಲ 4GB ಇರಬೇಕು ಇದು. ಇವೆಲ್ಲ ಓವರ್ ಕ್ಲಾಕ್ ಮಾಡೋಕ್ಕಾಗುತ್ತಾ ಇಲ್ವೋ ನನ್ಗೆ ಗೊತ್ತಿಲ್ಲ. ಅಲ್ಲೇ ಇನ್ನೊಂದು ಗ್ರಾಫಿಕ್ಸ್ ಕಾರ್ಡ್ ನೋಡಿದೆ. ಇದು ನೋಡಿ ಡಿಫ್ರೆಂಟ್ ಆಗಿದೆ, ಹಳೇದೇ ಅನ್ಸುತ್ತೆ. ಬಟ್ ಇವಾಗ ಗ್ರಾಫಿಕ್ಸ್ ಕಾರ್ಡ್ ಇರೋ ಪ್ರೈಸ್ಗೆ ಇವೆಲ್ಲ ಜಮ್ ಗುರು, ಜಮ್ ಗುರು. ಹಳೇದಂತ ಮಾತ್ರ ಕಮ್ಮಿ ಲೆಕ್ಕ ಹಾಕ್ಬಾರ್ದು. ಇರೋ ಬರೋ ಹಳೆ ಎಲ್ಲಾ ಗ್ರಾಫಿಕ್ಸ್ ಕಾರ್ಡ್ನು ಸೇರಿಸಿ ಅದರಿಂದ ಚಿನ್ನ ಏನಾದ್ರು ತೆಗ್ದ್ಬಿಟ್ರೆ ಇಡೀ ಒಂದು ಕಂಟ್ರಿಗೆ CEO ಆಗ್ಬೋದು. Same. I am also CEO. Which one? India. ಸೊ ನಿಮ್ಗೆ ಏನಾದ್ರು ಗ್ರಾಫಿಕ್ಸ್ ಕಾರ್ಡ್ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ 3-4 ಪೀಸಸ್ ಇದೆ. ಸಿಟಿ ಮಾರ್ಕೆಟ್ ಕಡೆಯಿಂದ ಬಂದ್ರೆ 3ನೇ ಲೇನು. ಸ್ವಲ್ಪ ಮುಂದೆ ಬಂದ್ರೆ ನೀವು ಈ ಒಂದು ಶಾಪ್ ನ ನೀವು ನೋಡಬಹುದು. ಶಾಪ್ ಓನರ್ ನ ತೋರಿಸ್ತೀನಿ. ಈ ವಿಡಿಯೋನ ಇವ್ರ ಪರ್ಮಿಷನ್ ಜೊತೆನೆ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾರಿಗಾದ್ರೂ ಗ್ರಾಫಿಕ್ಸ್ ಕಾರ್ಡ್ ರಿಕ್ವೈರ್ಮೆಂಟ್ ಇದ್ರೆ ಇವ್ರ ಹತ್ರ ಬನ್ನಿ. ತುಂಬಾನೇ ಒಳ್ಳೆ ರೇಟ್ ಅಲ್ಲಿ ಮಾಡ್ಕೊಡ್ತಾರೆ. ಅಷ್ಟೇ ಅಲ್ಲ, ಇವ್ರ ಹತ್ರ ಹಲವಾರು ಐಟಮ್ಸ್ ಇದೆ ಗುರು. ನಿಮ್ಗೆ ಏನ್ ಬೇಕು ಬಂದು ತಗೋಬಹುದು. ಇವ್ರ ಅಂಗಡಿಯಲ್ಲೇ ಕೆಲವು ರೈಟಿಂಗ್ ಪ್ಯಾಡ್ಸ್ ಇದೆ. ಇದೊಂದು ನೋಡ್ಬೋದು ನೀವು, ದೊಡ್ಡ ರೈಟಿಂಗ್ ಪ್ಯಾಡ್. ಇವೆಲ್ಲ ಸ್ಕೂಲ್ ಕಾಲೇಜಸ್ ಅಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಇವ್ರ ಹತ್ರ ಈ ತರ ರೈಟಿಂಗ್ ಪ್ಯಾಡ್ಸ್ ಸ್ವಲ್ಪ ಚಿಕ್ಕ ಸೈಜ್ ಅಲ್ಲಿ ಒಂದು 100 ಪೀಸ್ ಇದೆಯಂತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಸ್ಕೂಲ್ ಕಾಲೇಜಸ್ಗೆ ಇದ್ರದ್ದು ರಿಕ್ವೈರ್ಮೆಂಟ್ ಇದ್ರೆ ನನಗೆ ತಿಳಿಸಿ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೊಡ್ತೀನಿ. ನೆಕ್ಸ್ಟ್ ಈ ನಿಂಟೆಂಡೋದು ಸ್ಟೇರಿಂಗ್ ವೀಲ್ ನ ನೋಡ್ತಾ ಇದ್ದೆ. ಇದರಲ್ಲಿ ನಿಮಗೆ ಬ್ರೇಕ್ ಪ್ಯಾಡು ಮತ್ತೆ ಈ ಆಕ್ಸಿಲೇಟರ್ ಅವೆಲ್ಲ ಸೆಟ್ ಜೊತೆನೆ ಇತ್ತು. ಪ್ರೈಸ್ ಕೇಳಿದ್ದಕ್ಕೆ 1200 ರೂಪಾಯಿ ಅಂತ ಹೇಳಿದ್ರು. ಇದು ಆಕ್ಚುಲಿ ತುಂಬಾನೇ ಒಳ್ಳೆ ಪ್ರೈಸು. ಬಟ್ ಇಮಿಡಿಯೇಟ್ ಆಗಿ ಯಾರೋ ತಗೊಂಡ್ರು. ಮೊಬೈಲ್ಗೂ ಬ್ಯಾಕ್ ಬೋನ್ ಬೇಕು ಅಂತ ನಾನ್ ನೋಡಿದ್ದು ಐಟಮ್ ಈ ಒಂದು ಬ್ಯಾಕ್ ಬೋನ್ ಕಂಪನಿದು ಗೇಮಿಂಗ್ ಪ್ಯಾಡ್. ಸೊ ಇದು ನೀವು ಮೊಬೈಲಲ್ಲಿ ಅಟ್ಯಾಚ್ ಮಾಡಿಕೊಂಡು ಇದರಲ್ಲಿ ಗೇಮ್ಸ್ ಆಡ್ಕೋಬಹುದು. ಬಟ್ ಇದು ಐಫೋನ್ ಗೇಮ್ ಮಾತ್ರ. ಇದು ಪ್ರೈಸ್ ಕೇಳಿದ್ದಕ್ಕೆ 3000 ಅಂತ ಹೇಳಿದ್ರು. ಇದು ಯಾವುದೋ ಬ್ರ್ಯಾಂಡೆಡ್ ಅಂತೆ. ಸೊ ಇದ್ರದ್ದು ವರ್ತ್ ಅಷ್ಟು ಇರುತ್ತಾ ಇಲ್ವಾ ಅಂತ ನೀವೇ ಕಮೆಂಟ್ ಮಾಡಿ. ಬಟ್ ಇದು ಹೊಸ ಪೀಸೆ ಅಂತೆ. ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಗುರು. ಈ ಒಂದು ಡಿವೈಸ್ ಪ್ರೈಸ್ ಅಂತೂ ಕೇಳಕ್ ಹೋಗ್ಬಿಡಿ. ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಪ್ರೈಸ್ ಇದಕ್ಕೆ. ಸೊ ಅದಕ್ಕೆ ನಾನು ಅಲ್ಲೇ ಇಟ್ಬಿಟ್ಟೆ ಇದನ್ನ. ಕಂಡೀಷನ್ ಏನೋ ಚೆನ್ನಾಗೇ ಇದೆ. ಬಟ್ ಇದು ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ ಅವ್ರಿಗೆ ಗೊತ್ತಿಲ್ಲ. ಆಫ್ಟರ್ ಎ ಲಾಂಗ್ ಟೈಮ್ ನಾನು PSP ನೋಡ್ತಾ ಇದ್ದೀನಿ ಸಂಡೇ ಬಜಾರ್ ಅಲ್ಲಿ. ಇದು ಲಾಂಚ್ ಆದಾಗ 10-12 ಸಾವಿರ ಗುರು. ಇದ್ಯಾವ್ದೋ ಡಿವೈಸ್ ಅಂತ ಎತ್ತಿ ನೋಡಿದ್ರೆ ವಾಟರ್ ಬಾಟಲ್ ಗುರು. ಮೇಲ್ಗಡೆಯಿಂದ ನೋಡಿ ಏನೇನೋ ಇದೆ. ಸೈಡ್ ಅಲ್ಲಿ ಯಾವ್ದೋ ಬಟನ್ ಅನ್ಕೊಂಡೆ. ಇದನ್ನೇನಕ್ಕೆ ತೋರಿಸ್ತಾ ಇದೀನಿ ಅಂದ್ರೆ ನೀರ್ ಕುಡೀರಿ, ಹೈಡ್ರೇಟೆಡ್ ಆಗಿರಿ. ಮತ್ತೊಂದು ಅಂಗಡಿಯಲ್ಲಿ ಸ್ನೂಕರ್ದು ಕಂಪ್ಲೀಟ್ ಸೆಟ್ ಇತ್ತು ಗುರು. ಎಲ್ಲಾ ಬಾಲ್ಸ್ ಮತ್ತೆ ಇದರಲ್ಲಿ ಚಾಕ್ ಕೂಡ ಇತ್ತು. ಪ್ರೈಸ್ ಕೇಳಿದಕ್ಕೆ 2000 ರೂಪಾಯಿ ಅಂದ್ರು. 2000 ಅಂತ ಶಾಕ್ ಆಗ್ಬಿಟ್ಟು ಹಂಗೆ ಹೊರಟ್ವಿ ಅಲ್ಲಿಂದ. ಪ್ರೈಸ್ ಹೇಳಿ ಅಂಗಡಿಯವರೇ ನಕ್ಬಿಟ್ರು. ಒಂದ್ ಕಡೆ ಈ ಒಂದು ಗಾಡಿಗಳದ್ದು ಹೆಡ್ಲೈಟ್ ಎಲ್ಲ ಹಾಕಿದ್ರು. ಒಂದ್ ಮೀಟರು ಮತ್ತೆ ಕೆಲವು ಹೆಡ್ಲೈಟ್ಸ್ ಎಲ್ಲ ಇತ್ತು. ಸ್ಪೇರಿಗೆ ಬೇಕಾದ್ರೆ ಇವೆಲ್ಲ ಯೂಸ್ ಆಗ್ಬೋದು. ಸೊ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ಸಂಡೇ ಬಜಾರಲ್ಲಿ ಒಂದು ಚಿಕ್ಕ ಸಂದಿ ಇದೆ. ಆ ಸಂದಿಯಲ್ಲಿ ಇಟ್ಟಿದ್ದಾರೆ. ಎಕ್ಸಾಕ್ಟ್ ಆಗಿ ಹೇಳಕ್ ಬರಲ್ಲ. ನೆಕ್ಸ್ಟ್ ನೀವು ನೋಡ್ಬೋದು ಈ ಒಂದು ಡಿವೈಸು. ಇದನ್ನ ಡೋರ್ ಬೆಲ್ ತರ ಯೂಸ್ ಮಾಡ್ತಾರಾ ಅಥವಾ ಇದು ಲಾಗಿನ್ಗೆಲ್ಲ ಯೂಸ್ ಮಾಡ್ತಾರಾ ಕಂಪನೀಸ್ ಅಲ್ಲಿ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ನೋಡಕ್ಕೆ ಎರಡಕ್ಕೂ ಯೂಸ್ ಆಗೋ ತರ ಇದೆ ಡಿವೈಸ್ ಇದು. ಇದ್ರದ್ದು ಪ್ರೈಸ್ ಕೇಳಿದ್ದಕ್ಕೆ 600 ರೂಪಾಯಿ ಅಂತ ಹೇಳಿದ್ರು. ಇದೇನಂತ ಗೆಸ್ ಮಾಡಿ ನೋಡೋಣ.
ಇದು ಫೋಟೋಗ್ರಾಫರ್ಸ್ಗೆ ಜಾಕ್ ಪಾಟ್ ಗುರು. ಇಲ್ಲಿ ಪ್ರೈಸ್ ಬಾರ್ಗೇನ್ ಮಾಡಿ ನೀವು ತಗೊಂಡ್ರೆ ಸ್ಪೆಷಲಿ ಸ್ಟುಡಿಯೋ ಅವ್ರಿಗೆ ತುಂಬಾನೇ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಸ್ಟುಡಿಯೋಸ್ ಅಲ್ಲಿ ನೀವು ನೋಡಿರ್ತೀರಾ, ಕ್ಯಾಮ್ರಾಮನ್ ಫೋಟೋ ಹಿಡಿಯುವಾಗ ಪಕ್ಕದಲ್ಲಿ ಒಂದು ಲೈಟ್ ಇರುತ್ತೆ, ಅದ್ರ ಮೇಲೆ ಒಂದು ಛತ್ರಿ ಇರುತ್ತೆ, ಅದ್ರ ಒಳಗಿರೋ ಲೈಟು ಇದೆ. ಐಪಾಡ್ 5th ಜನರೇಷನ್ ನೋಡಿ, ತುಂಬಾನೇ ಚೆನ್ನಾಗಿರೋ ಕಂಡೀಷನ್ ಅಲ್ಲಿ ಇತ್ತು, ಬಟ್ ಲಾಕ್ ಅಲ್ಲಿ ಇತ್ತು. ಪ್ರೈಸ್ ಕೇಳಿದ್ದಕ್ಕೆ 3,500 ಅಂತ ಹೇಳಿದ್ರು. ಅಡಿಷನಲ್ ಆಗಿ ಲಾಕ್ ಬೇರೆ. ಸೊ ಬರೀ ವಿಡಿಯೋ ಮಾಡ್ಕೊಂಡೆ, ಅಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ. ಇದರಲ್ಲಿ ಕ್ಯಾಮ್ರಾ ಕ್ಲಾರಿಟಿ ತುಂಬಾನೇ ಸಖತ್ತಾಗಿರುತ್ತೆ ಗುರು. ನಿಮ್ಮಲ್ಲಿ ಯಾರಾದರೂ ಇದನ್ನ ಯೂಸ್ ಮಾಡಿದಿರೆ ಕಮೆಂಟ್ ಮಾಡಿ. ಇದೇನಂತ ಗೆಸ್ ಮಾಡಿ ನೋಡೋಣ. ಸರಿ ಬಿಡಿ, ನಾನೇ ತೋರಿಸ್ಬಿಡ್ತೀನಿ ಗುರು. ಇದು ಒಂದು ಕ್ಯಾಮ್ರಾ, ಒಳ್ಳೆ ಕ್ಯಾಪ್ಸೂಲ್ ತರ ಇದೆಯಲ್ಲ. ಫ್ರಂಟಲ್ಲಿ ಓಪನ್ ಮಾಡಿದ್ರೆ ಲೆನ್ಸ್ ಓಪನ್ ಆಗುತ್ತೆ, ಸೈಡಲ್ಲಿ ರೊಟೇಟ್ ಮಾಡಿ ಲೋಡ್ ಮಾಡ್ಬೋದು. ಈ ಕಡೆ ಕ್ಯಾಪ್ ಓಪನ್ ಮಾಡಿದ್ರೆ ನಿಮಗೆ ಬ್ಯಾಕ್ ಕ್ಯಾಬಿನೆಟ್ ಓಪನ್ ಆಗುತ್ತೆ. ಈ ಒಂದು ಕ್ಯಾಬಿನೆಟ್ ಅಲ್ಲಿ ನೀವು ರೀಲ್ ಹಾಕ್ಬೋದು. ಆ ಟೈಮಲ್ಲಿ ಎಷ್ಟು ಯುನೀಕ್ ಆಗಿ ಮಾಡಿದಾರೆ ಅಂತ ನೋಡಿದ್ರ. ಇದನ್ನ ಆಕ್ಚುಲಿ ವಿಂಟೇಜ್ ಕಲೆಕ್ಷನ್ ಅಲ್ಲಿ ತೋರಿಸ್ಬೇಕಿತ್ತು, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ, ಅದಕ್ಕೆ ಸಪ್ರೇಟ್ ಆಗಿ ತೋರಿಸ್ತಾ ಇದ್ದೀನಿ. ಮತ್ತೊಂದು ವಿಚಿತ್ರವಾಗಿರೋ ಡಿವೈಸ್ ನ ನೋಡಿದೆ, ಇದು ಏನಂತ ಅರ್ಥ ಆಗಿಲ್ಲ. ಆಮೇಲೆ ನೋಡಿದ್ರೆ ಕಾರಲ್ಲಿ ಹಾಕೋ ತರ ಯಾವ್ದೋ ಡಿವೈಸ್ ಇದು, ಫೋಟ್ರಾನಿಕ್ಸ್ದು. ಇದು ಏನು ಯೂಸು, ನಿಮ್ಗೇನಾದ್ರು ಇದ್ರ ಬಗ್ಗೆ ಗೊತ್ತಿದ್ರೆ ನನ್ಗೆ ಕಮೆಂಟ್ ಮಾಡಿ. ಯಾವುದೋ ಆಡಿಯೋ ಡಿವೈಸ್ ಅಂತ ಗೊತ್ತಾಗ್ತಾ ಇದೆ ಅಷ್ಟೇ. ಇದನ್ನ ವಿಂಟೇಜ್ ಅಲ್ಲಿ ಹಾಕಕ್ಕೆ ಮರ್ತೋದೆ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಸೋನಿದು ಹ್ಯಾಂಡಿ ಕ್ಯಾಮ್ ಇದು. ಇದರಲ್ಲಿ ನಿಮಗೆ CD ಹಾಕೋ ಆಪ್ಷನ್ ಬರುತ್ತೆ, ಕೆಸೆಟ್ ಹಾಕೋ ಆಪ್ಷನ್ ಬರಲ್ಲ. ಒಂದು ಸೈಡ್ ಡಿಸ್ಪ್ಲೇ ಇರುತ್ತೆ ಆ್ಯಂಡ್ ನಿಮಗೆ ಬ್ಯಾಟ್ರಿ ನೋಡಿ ಎಷ್ಟು ದೊಡ್ಡದಾಗಿದೆ, ವಿತ್ ಬ್ಯಾಟ್ರಿ ಇದೆ ಇದು. ಇದ್ರದ್ದು ಪ್ರೈಸ್ ಕೇಳಿದ್ದಕ್ಕೆ 1,200 ರೂಪಾಯಿ ಏನೋ ಹೇಳಿದ್ರು, ವಿತ್ ಬ್ಯಾಟ್ರಿ ಇದೆ ಅಂತ. ಟಾಯ್ಸ್ ಎಲ್ಲ ತುಂಬಾನೇ ಚೀಪ್ ಪ್ರೈಸ್ ಮಾರೋ ಅಂಗಡಿಗೆ ಬಂದಿದ್ದೀನಿ. ಈ ಒಂದು ಕಾರು ಆ್ಯಕ್ಚುಲಿ ಟ್ರಾನ್ಸ್ಫಾರ್ಮರ್ ಕೂಡ. ಇವೆಲ್ಲ ಬರೀ 300-400 ರೂಪಾಯಿ ಅಷ್ಟೇ ಗುರು. ಆ್ಯಂಡ್ ಇದು ರಿಮೋಟ್ ಕಂಟ್ರೋಲ್ಡು, ನಾರ್ಮಲ್ ಕಾರ್ ಅಲ್ಲ. ಸುಮ್ಮನೆ ಹಿಂಗೆ ಎಳೆದ್ರೆ ಸಾಕು, ಟ್ರಾನ್ಸ್ಫಾರ್ಮರು ಕ್ಲೋಸ್ ಮಾಡಿದ್ರೆ ಕಾರ್ ಆಗೋಗುತ್ತೆ. ಟಾಯ್ಸ್ ಪರ್ಚೇಸ್ ಮಾಡೋ ಐಡಿಯಾ ಇದ್ರೆ ಕಮೆಂಟ್ ಮಾಡಿ. ವಿಂಟೇಜ್ ಲೈನಪ್ ಇಂದ ಮತ್ತೊಂದು ಐಟಮ್ ಮಿಸ್ ಆಗೋಯ್ತು, ಅದನ್ನ ಇಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು CDs DVDs ಎಲ್ಲ ನೋಡ್ಬೋದು, ಮೂವಿ CDs ಮತ್ತೆ ಸಾಂಗ್ಸ್ ಎಲ್ಲ ಇದೆ ಇಲ್ಲಿ. ಮೂನ್ ರಿವರ್ ಅಂತೆ, ಯಾವುದೋ ಒಳ್ಳೆ ಸಾಂಗ್ ಕಲೆಕ್ಷನ್ ಗುರು ಇದು. ಇವ್ರ ಹತ್ರ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಯಾವಾಗ್ಲೂ. ಒಂದು ಅಂಗಡಿಯಲ್ಲಿ ಟಾಯ್ಸ್ ಎಲ್ಲ ಸಖತ್ತಾಗಿತ್ತು. ಸಾಫ್ಟ್ ಟಾಯ್ಸ್ ನೋಡ್ಕೊಂಡು ಬರ್ತಾನೆ ಇದ್ದೆ ಹಂಗೆ ನಾನು. ಹಂಗೆ ಕೆಳಗೆ ನೋಡ್ತಾ ಒಂದು ನಾಯಿ ಇತ್ತು. ನಾಯಿ ಪಕ್ಕದಲ್ಲಿ ಏನಿದು, ಒಂದು ಬೆಕ್ಕು ಮಲಗಿದೆ. ಬಾರ ಮೇಲೆ ಒಂದ್ ಕಿಸ್ ಕೊಡ್ತೀನಿ. ಬೇಡ ಕಣ್ರಿ, ಯಾರಾದ್ರೂ ನೋಡ್ಬಿಟ್ರೆ. ಅಯ್ಯೋ, ಇದು ಬೆಕ್ಕಲ್ಲ ಗುರು, ಇದು ಸಾಫ್ಟ್ ಆಗಿ. ನಾನು ಬೆಕ್ ಅನ್ಕೊಂಡೆ ಇದನ್ನ, ಆದ್ರೆ ನೋಡಕ್ಕೆ ನಿಜವಾಗ್ಲೂ ಒಂದು ಬೆಕ್ ಮಲಗಿರೋ ತರ ಇದೆಯಲ್ಲ. ಈ ಒಂದು ಅಂಗಡಿಯಲ್ಲಿ ಸಾಫ್ಟ್ ಟಾಯ್ಸ್ ಎಲ್ಲ ತುಂಬಾ ಜಾಸ್ತಿನೇ ಇತ್ತು. ಈ ಬೆಕ್ಕದು ಪ್ರೈಸ್ ಕೇಳಿದ್ದಕ್ಕೆ 800 ರೂಪಾಯಿ ಅಂದ್ರು. ಯಾರಿಗಾರು ಮನೆಯಲ್ಲಿ ಆಕ್ಚುಲ್ ಬೆಕ್ ಸಾಕಕ್ಕೆ ಅಲೌಡ್ ಇಲ್ಲ ಅಂದ್ರೆ ನೋಡಿ, ಇದು ಪ್ಲಾನ್ ಮಾಡಿ ತಗೊಂಡೋಗಿ ಇಟ್ಕೊಳ್ಳಿ, ಒಳ್ಳೆ ಫೀಲ್ ಕೊಡುತ್ತೆ ಗುರು. ಫಸ್ಟ್ ನಾನು ಇದನ್ನ TV ಅನ್ಕೊಂಡೆ, ಆಮೇಲೆ ನೋಡಿದ್ರೆ ಇದು ಒಂದು ಸ್ಪೀಕರ್ ಗುರು. ಡಿಸ್ಪ್ಲೇ ಸ್ವಲ್ಪ ಉಷ್ಟು, ಅದಕ್ಕೆ ತಗೊಂಡಿಲ್ಲ. ತಿರುಗಿಸಿ ನೋಡಿದ್ರೆ ಸ್ಪೀಕರ್ ತರ ಇದೆಯಾ, ಏನೇನೆಲ್ಲ ಕಂಡುಹಿಡಿತಾರೆ. ಫೈನಲಿ ಶೋ ಎಂಡ್ ಆಯಿತು. ನನ್ನ ವಿಡಿಯೋಸ್ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ. ನೀವು ಕಮೆಂಟ್ಸು ಪಾಸಿಟಿವ್ ಆಗಿ ಆಗ್ತಾ ಇದ್ದೀರಾ, ನಂಗೆ ತುಂಬಾ ಇಷ್ಟ ಆಯ್ತು ಅದು, ಥ್ಯಾಂಕ್ ಯು. ಅದರಲ್ಲೂ ಕೆಲವರು ತುಂಬಾ ನೆಗೆಟಿವ್ ಕಮೆಂಟ್ ಹಾಕ್ತೀರಾ. ಒಂದು ರೆಸ್ಟೋರೇಷನಲ್ಲಿ ಬೇಸಿಕ್ಸ್ ಅಂದರೆ ಕ್ಲೀನಿಂಗು. ಆ ಒಂದು ಡಿವೈಸ್ ಕ್ಲೀನ್ ಮಾಡಿದ್ಮೇಲೆ ಆ ಡಿವೈಸ್ ವರ್ಕ್ ಆಗಿಬಿಟ್ರೆ ಅದು ಒಳ್ಳೆ ವಿಷಯ ತಾನೆ. ಅದರಲ್ಲಿ ನನಗೆ ತಪ್ಪು ಕಂಡುಹಿಡಿತೀರಾ. ಅಟ್ಲೀಸ್ಟ್ ನಾನು ಸುಳ್ಳು ಹೇಳ್ಕೊಂಡು ರಿಪೇರ್ ಮಾಡೋ ಟೈಮಲ್ಲಿ ಇದೋಗಿದೆ ಅದೋಗಿದೆ ಅಂತ ಸುಮ್ಮನೆ ಗುಳ್ಡೆ ಬಿಡಲ್ವಲ್ಲ. ನಾನು ಈ ಜಾಗಕ್ಕೆ ತುಂಬ ಕಷ್ಟಪಟ್ಟು ಬಂದಿದ್ದೀನಿ, ಅದಕ್ಕೆ ತಕ್ಕಂತೆ ನನಗೆ ರೆಕಗ್ನಿಷನು ಸಿಗ್ತಾ ಇದೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ. ಕಷ್ಟನೇ ಇಷ್ಟಪಟ್ರೆ ಕಷ್ಟ ಅನ್ನೋದೇ ಇರಲ್ಲ. ಫೈನಲಿ ಈ ವಿಡಿಯೋ ಮುಕ್ತಾಯ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಬಾಯ್.